ಬ್ರಾಟ್ ಟು ಯು ಬೈ ವಿಗಾರ್ಡ್. ದೇವೇಗೌಡರು ಕೂಡ ಕಾಂಗ್ರೆಸ್ನ ಈ ಚೆಂಬು ಅಭಿಯಾನಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಈಗ ಅಭಿಯಾನವನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ಚೆಂಬನ್ನು ಮುಂದಿಟ್ಕೊಂಡು ಅಭಿಯಾನವನ್ನು ಮಾಡ್ತಾ ಇದೆ. ಆದರೆ ಅದಕ್ಕೆ ನೇರವಾಗಿಯೇ ತಿರುಗೇಟನ್ನು ಕೊಟ್ಟರು. ವೇದಿಕೆ ಮೇಲೆ ದೇವೇಗೌಡ ಮತ್ತು ಪ್ರಧಾನಮಂತ್ರಿ ಒಟ್ಟಾಗಿ ಕಾಣಿಸ್ಕೊಂಡ್ರು. ಚಿಕ್ಕಬಳ್ಳಾಪುರದಲ್ಲಿ ಕಂಡುಬಂದಂಥ ದೃಶ್ಯ ಇದು. ಸಹಜವಾಗಿ ಪ್ರಧಾನಿ ಹಾಗೂ ಮಾಜಿ ಪ್ರಧಾನಿ ಇಬ್ಬರು ಕೂಡ ಸಾಕಷ್ಟು ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಅದರಲ್ಲೂ ದೇವೇಗೌಡರು ಈ ಒಂದು ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಸಾಕಷ್ಟು ಹೇಳಿಕೆಯನ್ನು ಕೊಟ್ಟರು. ಇದರ ಜೊತೆಗೆ ಪ್ರಧಾನಮಂತ್ರಿಗಳ ಜೊತೆಗೆ ಮಾತನಾಡ್ತಾ ರಾಜ್ಯ ರಾಜಕೀಯದ ವಿಚಾರ ಜೊತೆಗೆ ತಮಾಷೆಯಾಗಿ ಕೆಲ ಮಾತುಗಳನ್ನು ಇಬ್ಬರು ಕೂಡ ಹಂಚಿಕೆ ಮಾಡಿಕೊಂಡ್ರು. ಇನ್ನು ಇದರ ಜೊತೆಗೆ ಪ್ರಧಾನಮಂತ್ರಿಗಳ ವಿರುದ್ಧ ಏನು ಅಭಿಯಾನ ಮಾಡ್ತಾ ಇದ್ದಾರೆ ಆ ಪೇಪರ್ನ ಮುಂದಿಟ್ಟು ಅವರು ಪ್ರದರ್ಶನ ಕೂಡ ಮಾಡ್ತಾರೆ. ಕಾಂಗ್ರೆಸ್ಗೆ ಟಾಂಗ್ ಕೊಡ್ತಾ ನೇರವಾಗಿ ಈ ರೀತಿ ಚೆಂಬನ್ನು ತೋರಿಸ್ತಾ ಇದೆ. ಇವತ್ತು ಚೆಂಬನ್ನು ಇಟ್ಕೊಂಡ್ಬಿಟ್ಟು ಕಾಂಗ್ರೆಸ್ ಅಭಿಯಾನವನ್ನು ಮಾಡ್ತಾ ಇದೆ. ಆದರೆ 2014ರಲ್ಲಿ ಮೋದಿ ಬಂದಂಥ ಸಂದರ್ಭದಲ್ಲಿ ಅವರ ಕೈಗೆ ಕಾಂಗ್ರೆಸ್ ಖಾಲಿ ಚೆಂಬನ್ನೇ ಕೊಟ್ಟಿತ್ತು. ಆದರೆ ಈಗ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಚೆಂಬನ್ನ ಮೋದಿ ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅನ್ನೋ ಮೂಲಕ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ಟರು. ಸೋನಿಯಾ ಗಾಂಧಿ ಅವರು ಯುಪಿಎ ಚೇರ್ಪರ್ಸನ್, ಕೋಲ್ಗೇಟ್, 2G ಸ್ಪೆಕ್ಟ್ರಮ್, ರೈಲ್ ಗೇಟ್, ನ್ಯಾಷನಲ್ ಸ್ಪೋರ್ಟ್ಸ್, ಎಷ್ಟು ಭ್ರಷ್ಟಾಚಾರ, ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚೆಂಬು ಬರಿದಾಗಿತ್ತು. ಆ ಬರಿಯ ಚೆಂಬನ್ನ ಯಾರ ಕೈಗೆ ಕೊಟ್ರು? ಈ ಕಾಂಗ್ರೆಸ್ ನಾಯಕ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ DK ಶಿವಕುಮಾರ್ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ 2014ರಲ್ಲಿ ಬರಿ ಚೆಂಬನ್ನ ಕೊಡ್ತಾರೆ. 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು, ಹರಿಜನರು, ಗಿರಿಜನರು, ಹಿಂದುಳಿದ ವರ್ಗದವರು, ಮಧ್ಯ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ, ನರೇಂದ್ರ ಮೋದಿ. ಇದರ ಜೊತೆಗೆ ದೇವೇಗೌಡರು ಏನು ಪ್ರದರ್ಶನ ಮಾಡಿದ್ರು, ಪ್ರಮುಖವಾಗಿ ಆ ಚೆಂಬಿರುವಂಥ ಜಾಹೀರಾತು ಪತ್ರಿಕೆಯನ್ನು ಮುಂದೆ ಇಟ್ಟು ನೇರವಾಗಿ ಪ್ರದರ್ಶನ ಮಾಡಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟರು. ಅದೇ ಟಾಂಗನ್ನು ಬಳಸ್ಕೊತಾ ಇರುವಂಥ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಈಗ ಖಾಲಿ ಚೆಂಬಿನ ಬಗ್ಗೆ ವ್ಯಂಗ್ಯವನ್ನು ಆಡಿದ್ದಾರೆ. ಇನ್ಫ್ಯಾಕ್ಟ್ ದೇವೇಗೌಡರು ನೇರವಾಗಿ ಮೋದಿಗೇನೆ ಇದನ್ನು ಪ್ರದರ್ಶನ ಮಾಡಿದ್ದಾರೆ, ವಾಸ್ತವವನ್ನು ಅವರ ಎದುರುಗಿಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಇದೇ ವೇಳೆ ಹೇಳಿದ್ರು. ಮುಖ್ಯಮಂತ್ರಿಗಳು, ಇನ್ಫ್ಯಾಕ್ಟ್ ಮಾಜಿ ಪ್ರಧಾನಿಗಳ ಮುಂದೆ ಖಾಲಿ ಚೆಂಬನ್ನು ಇಟ್ಟು ವಾಸ್ತವವನ್ನು ಅವರಿಗೆ ತಿಳಿಸಿದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಬಟ್ ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಕಿರಣ್, ಒಂದು ಕಡೆಗೆ ಈ ಚೆಂಬು ಅಭಿಯಾನದ ಮೂಲಕ ಕಾಂಗ್ರೆಸ್ಸಲ್ಲಿ ರಾಜಕೀಯವಾಗಿ ಪಾಯಿಂಟ್ಗಳನ್ನ ಸ್ಕೋರ್ ಮಾಡೋದಕ್ಕೆ ಸಹಜವಾಗಿಯೇ ಮುಂದಾಗ್ತಾ ಇದೆ. ಇವತ್ತಿನ ಕಡೆಗೆ ನಲ್ಪಾಡ್ ಅವರು ಚೆಂಬನ್ನೇ ಆಡ್ಕೊಂಡು ಪ್ರಧಾನಮಂತ್ರಿ ಸೆಕ್ಯೂರಿಟಿ ವಾಹನ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ನುಗ್ಗಿ ಅಲ್ಲೊಂದು ಸ್ವಲ್ಪ ಹೈಡ್ರಾಮಾ ಸೃಷ್ಟಿ ಆಯಿತು.
ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಈ ಚಂಬಿನ ಏನು ಅಭಿಯಾನ ಮಾಡ್ತಾ ಇದೆ ಕಾಂಗ್ರೆಸ್, ಅದಕ್ಕೆ ದೇವೇಗೌಡರು ತಿರುಗೇಟನ್ನು ಕೊಟ್ಟರು. ಒಟ್ಟಲ್ಲಿ ರಾಜಕೀಯವಾಗಿ ಈ ಅಭಿಯಾನ ಚಂಬು ಕಾಂಗ್ರೆಸ್ ಮತ್ತು BJP ನಡುವೆ ಯಾವ ರೀತಿ ವಾಗ್ಯುದ್ಧಕ್ಕೆ ಯಾವ ರೀತಿ ರಾಜಕೀಯ ತಂತ್ರಗಾರಿಕೆ ಕಾರಣವಾಗ್ತಾ ಇದೆ? ಕಿರಣ್. ಪ್ರಮೋದ್, ಚಂಬು ಅಭಿಯಾನ ವಿಚಾರದಲ್ಲಿ ಕಾಂಗ್ರೆಸ್ ಪಡೆಯಲು ಹೊರಟಂತ ರಾಜಕೀಯ ಲಾಭದ ವಿಚಾರ ಈಗ ಇವತ್ತು ಬೆಂಗಳೂರಿನಲ್ಲಿ ಪ್ರಧಾನಮಂತ್ರಿಗಳ ಭದ್ರತಾ ವ್ಯವಸ್ಥೆ ಸೆಕ್ಯೂರಿಟಿ ಬ್ರೀಚ್ ಆಗುವಂತ ಒಂದು ಹಂತಕ್ಕೆ ಹೋಗಬಹುದಾದಂಥ ಒಂದು ವಾತಾವರಣ ಕೂಡ ಸೃಷ್ಟಿ ಮಾಡಿತ್ತು. ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನಲಪಾಡ್ ಇವತ್ತು ತೆಗೆದುಕೊಂಡಂತಹ ನಿರ್ಧಾರ ಏನಿತ್ತು ಅಂದ್ರೆ ಪ್ರಧಾನಮಂತ್ರಿಗಳಿಗೆ ಚಂಬನ್ನ ಪ್ರದರ್ಶನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಒಂದಷ್ಟು ಪ್ರಯತ್ನವನ್ನ ಮಾಡಿದ್ರು. ಅದು ಪ್ರಧಾನಮಂತ್ರಿಗಳ ಭದ್ರತಾ ಉಲ್ಲಂಘನೆ ಆಗುವಂತ ಒಂದು ಹಂತದವರೆಗೂ ಕೂಡ ಹೋಗಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಪೊಲೀಸರು ಸಕಾಲದಲ್ಲಿ ಮಧ್ಯಪ್ರವೇಶ ಮಾಡಿ ತಡೆಯದಂತ ಕಾರಣಕ್ಕಾಗಿ ಪ್ರಧಾನಮಂತ್ರಿಯವರ ಭದ್ರತಾ ಉಲ್ಲಂಘನೆ ಆಯಿತು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲೆಲ್ಲೂ ಕೂಡ ಅದು ಭಾಸವಾಗದಂತ ರೀತಿಯಲ್ಲಿ ತಡೆಯುವಲ್ಲಿ ಪೊಲೀಸರು ಯಶಸ್ವಿಯಾದರು. ಇದು ಒಂದು ಕಡೆ ಆದರೆ ಚಂಬು ಅಭಿಯಾನ ವಿಚಾರದಲ್ಲಿ ದೇವೇಗೌಡರು ಕಾಂಗ್ರೆಸ್ ಅನ್ನ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ BJP ಸಮಾವೇಶದಲ್ಲಿ ನೇರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಕಾಂಗ್ರೆಸ್ ಕೊಟ್ಟಿದ್ದಂತಹ ಜಾಹೀರಾತು ಏನಿತ್ತು ಆ ಜಾಹೀರಾತನ್ನು ನೇರವಾಗಿ ಪ್ರದರ್ಶನ ಮಾಡುವ ಮುಖಾಂತರವಾಗಿ ಕಾಂಗ್ರೆಸ್ಗೆ ಸತತವಾಗಿ ತಮ್ಮ ತೀಕ್ಷ್ಣವಾದಂತಹ ಮಾತುಗಳಿಂದ ತರಾಟೆಗೆ ತೆಗೆದುಕೊಂಡ್ರು. ಒಂದು ಹಂತದಲ್ಲಿ ದೇವೇಗೌಡರು ಇವತ್ತು ಮಾಡಿದಂತಹ ಭಾಷಣದ ರೀತಿಯನ್ನ ಗಮನಿಸಿದ್ರೆ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಭಾಷಣವನ್ನು ಮಾಡ್ತಿದ್ರು ಅದೇ ರೀತಿಯ ಭಾಷಣದ ಒಂದು ಆ ಓಗವನ್ನ ನೆನಪಿಸುವಂತ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ನ ವಿರುದ್ಧ ದೇವೇಗೌಡರು ವಾಗ್ದಾಳಿಯನ್ನು ನಡೆಸಿದ್ರು. ಇನ್ನು BJP ಈ ವಿಚಾರವಾಗಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ನಿನ್ನೆಂದೀಚೆಗೆ ಮುಂದುವರಿಸಿದೆ. ಆದರೆ BJP ನಾಯಕರು ಮಾಡ್ತಿರುವಂತಹ ಪ್ರಯತ್ನ ಏನಿದೆ ಅದು JDS ನಾಯಕರು ಮಾಡ್ತಿರುವಂತಹ ಪ್ರಯತ್ನಕ್ಕೆ ಸಮವಾಗಿ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ BJP ನಾಯಕರು ಈ ವಿಚಾರದಲ್ಲಿ ಒಂದಷ್ಟು ಹಿಂದೆ ಬಿದ್ದಂತ ರೀತಿಯಲ್ಲಿ ಕಂಡು ಬರ್ತದೆ ಕಾಂಗ್ರೆಸ್ ಅನ್ನ ಟೀಕೆ ಮಾಡುವಂತಹ ವಿಚಾರದಲ್ಲಿ. ಆದ್ರೆ ಕಾಂಗ್ರೆಸ್ ನಿನ್ನೆಂದೀಚೆಗೆ BJP ವಿರುದ್ಧ ಸತತವಾಗಿ ಈ ವಿಚಾರವನ್ನೇ ಮುಂದಿಟ್ಟುಕೊಂಡು ಟೀಕೆಯನ್ನು ಮಾಡ್ತಾ ಇದೆ. ಇಂದು ಒಂದು ಹಂತದಲ್ಲಿ ಪ್ರಧಾನಮಂತ್ರಿಯವರಿಗೆ ಚಂಬನ್ನು ತೋರಿಸುವ ಪ್ರಯತ್ನವನ್ನು ಮಾಡುವ ಮುಖಾಂತರವಾಗಿ ತನ್ನ ಅಭಿಯಾನವನ್ನ ಮತ್ತಷ್ಟು ಎತ್ತರಕ್ಕೆ ಅಥವಾ ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯುವಂತ ಒಂದು ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಮಾಡಿದೆ. ಯಾಕೆಂದ್ರೆ ನಿನ್ನೆ ಆರಂಭ ಮಾಡಿರುವಂತಹ ಹೋರಾಟ ಏನಿತ್ತು ಅದನ್ನ ಕಾಂಗ್ರೆಸ್ ಇವತ್ತು ಕೂಡ ಮುಂದುವರಿಸಿದೆ. ಆದ್ರೆ ಇವತ್ತಿನ BJP ಮತ್ತು JDS ನ ಮಿತ್ರ ಪಕ್ಷಗಳ ಕಡೆಯಿಂದ BJPಯ ಕಡೆಯಿಂದ ಒಂದಷ್ಟು ಕಡಿಮೆಯಾದಂತಹ ಒಂದಷ್ಟು ಪ್ರತಿಕ್ರಿಯೆಗಳು ವ್ಯಕ್ತವಾದರೆ ದೇವೇಗೌಡರು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಪ್ರತಿಕ್ರಿಯೆಯನ್ನು ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರು. ಸಹಜವಾಗಿ ಕೇಂದ್ರದ ಅಭಿಯಾನದ ಅನುದಾನದ ವಿಚಾರದಲ್ಲಿ ಶುರುವಾಗಿರುವಂತಹ ಈ ಹೋರಾಟ ಏನಿತ್ತು ಅಥವಾ ಆರೋಪ ಪ್ರತ್ಯಾರೋಪ ಏನಿದೆ ಇದು ಇವತ್ತು ಪ್ರಧಾನಮಂತ್ರಿಯವರಿಗೆ ಬಿಸಿ ಮುಟ್ಟಿಸುವಂತ ರೀತಿಯಲ್ಲಿ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡಿದ್ರೆ ಪೊಲೀಸರು ಅದನ್ನ ತಡೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ BJP ಅದಕ್ಕೆ ಈಗಿನ ಒಂದು ವಾತಾವರಣವನ್ನು ಗಮನಿಸಿದರೆ ಇವತ್ತಿನ ಸಂದರ್ಭಕ್ಕೆ BJP ಇವತ್ತು ಪ್ರಧಾನಮಂತ್ರಿಯವರ ಕಾರ್ಯಕ್ರಮದಲ್ಲೇ ಬ್ಯುಸಿಯಾಗಿತ್ತೆ ಹೊರತು ಕಾಂಗ್ರೆಸ್ನ ಆರೋಪಗಳಿಗೆ ಸರಿಯಾದಂತಹ ಸೂಕ್ತವಾದಂತಹ ತಿರುಗೇಟನ್ನು ಕೊಡುವಂತ ಪ್ರಯತ್ನದಲ್ಲಿ ತೊಡಗಿದಂತೆ ಕಾಣಲಿಲ್ಲ. ಯಾಕಂದ್ರೆ ಇವತ್ತು ಬೆಳಗಿನಿಂದಲೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯೇ ಬಂದು ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಧಾನಿ ಆಗಮಿಸುವ ದಿನವೇ ಪ್ರತಿಭಟನೆಯನ್ನು ಮಾಡ್ತಾರೆ. ಆ ಸಂದರ್ಭಕ್ಕೂ ಕೂಡ BJP ನಾಯಕರು ಅದಕ್ಕೆ ಸೂಕ್ತವಾದಂತಹ ಪ್ರತಿಕ್ರಿಯೆಯನ್ನು ಕೊಡುವಂತಷ್ಟು ರಿಸ್ಕ್ ಅನ್ನು ತೆಗೆದುಕೊಂಡಿಲ್ಲ. ಬದಲಾಗಿ JDS ಹೆಚ್ಚು ಮೈಲೇಜ್ ಅನ್ನು ಇವತ್ತು ತೆಗೆದುಕೊಂಡು ಕಾಂಗ್ರೆಸ್ಗೆ ಪ್ರತಿಕ್ರಿಯೆ ಕೊಡುವಂತ ಪ್ರಯತ್ನವನ್ನು ಮಾಡಿತ್ತು. ಸಹಜವಾಗಿ ಕಾಂಗ್ರೆಸ್ ಮತ್ತು JDS ನಡುವೆ ಈಗ ಈ ಚಂಬು ಅಭಿಯಾನ ಏನಿದೆ ಇದರ ಆರೋಪ ಪ್ರತ್ಯಾರೋಪಗಳು ನಿನ್ನೆ BJP ಮತ್ತು JDS ನಡುವೆ BJP ಮತ್ತು ಕಾಂಗ್ರೆಸ್ ನಡುವೆ ಶುರುವಾಯಿತು. ಇವತ್ತು ಕಾಂಗ್ರೆಸ್ ಮತ್ತು JDS ನಡುವೆ ಮುಂದುವರೆದಂತ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಎಲ್ಲ ಮಾಹಿತಿಗೆ. ಇದ್ರ brought to you by Vigard.